ಗುಣಗುಂದಿಯಾಗಿ ಬಾಳಿ ಸತ್ಯಕ್ಕೆ ಕರೆಯಮ್ಮ ಸತ್ಯತೆಯ ಹಾದಿಗಳಿಗೆದು ಸತ್ಯ ಕಾಣಿಯಮ್ಮ ಹಣೆಯಲ್ಲಿ ಕುಂಕುಮ ಸದಾ ಬೆಳಗಯಮ್ಮ ಕೊಡಲು ತಾಳಿ ಹಣೆಯಲ್ಲಿ ಕುಂಕುಮ ಸದಾ ಬೆಳಗಯಮ್ಮ ಬೆಲೆ ಬಾಳುವ ಬಂಗಾರದಾಗಿ ಬೇಡಮ್ಮ ಬೆಲೆ ಬಾಳುವ ಬಂಗಾರದಾಗಿ ಬೇಡಮ್ಮ ಒಂದು
ಸತ್ಯಕ್ಕೆ ಬರೆಯಮ್ಮ ಜೊತೆಯ ಜೊತೆಯ ಕಾಣಿರಮ್ಮ ಜೊತೆಯ ಕಾಣಿರಮ್ಮ ಜೊತೆಯ ಕಾಣಿರಮ್ಮ ಇಲ್ಲಿ ಅಫ್ಜಲ್ಪುರ್ ನಂತರ ರೇವೂರ್ ಅಂತ ಬರ್ತದೆ. ಆ ರೇವೂರಿನ ಒಬ್ಬ ಕವಿಗಳು ಈ ಹಾಡನ್ನು ಬರೀತಾರೆ. ಬಹಳ ಸುಂದರ, ಗುಣವಂತಿಯಾಗಿ ಬಾಳಿ ಗತಿಯ ಕಾಣಿರಮ್ಮ ಅನ್ನುವಂಥ ಹಾಡನ್ನ ಬಹಳ ಸುಂದರವಾಗಿ ಕವಾಗಳು ಹಾಡಿದ್ರು. ಅವ್ರಿಗೆ ಜೋರಾಗಿ ಚಪ್ಪಾಳೆ ಬರಲಿ. ಬಹುಶಃ ಈ ರೀತಿ ಶರಣರ ಮನೆಯಲ್ಲಿ ಮಾದಮ್ಮ ಸುಂದರವಾದಂತ ಸಂಸಾರವನ್ನ ಮಾಡಿಕೊಂಡು ಹೊಟ್ಟಿದ್ದಾಳೆ. ವಿಧಿ ಯಾರಿಗೂ ಬಿಡಂಗಿಲ್ಲ, ಹರಿಶ್ಚಂದ್ರನಿಗೂ ಬಿಟ್ಟಿಲ್ಲ, ವಿಕ್ರಮಾದಿತ್ಯನಿಗೂ ಬಿಟ್ಟಿಲ್ಲ, ನಳ ಮಹಾರಾಜನಿಗೂ ಕೂಡ ಬಿಟ್ಟಿಲ್ಲ. ಎಲ್ಲರಿಗೂ ಕಾಡಿದೆ, ಇಂದಿರಾ ಗಾಂಧಿಗೂ ಬಿಟ್ಟಿಲ್ಲ. ರೊಕ್ಕಿದ್ದವರೆಲ್ಲ ದೊಡ್ಡವ್ರು ಇರ್ತಾರಂತ ತಿಳ್ಕೊಂಡ್ರೆ ತಪ್ಪದು. ಅಲ್ಲೇ ಬಾಳ ಹುಳ ಇರ್ತಾವ, ರೊಕ್ಕಿದ್ದಲ್ಲೇ ಹುಳ ಬಾಳ ಇರ್ತಾವ. ಹೌದಲ್ರಿ? ನೋಡ್ರಿ, ಅದಕ್ಕ ಬಾಳ ದಿನ ದುಡಿದ್ ದಿನ ತಂದು ಗುಡಿಸಲ್ಲ ಮಕ್ಕೊಂತಾರಲ್ಲ, ಅವ್ರ ಬದುಕು ಬಹಳ ಶ್ರೇಷ್ಠ ಇರ್ತದೆ, ಬಹಳ ಶ್ರೇಷ್ಠ ಇರ್ತದೆ. ಅವ್ರನ್ನ ಎಲ್ಲರ ಮಲಗಿಸ್ರಿ ಒಯ್ದು 9 ಆದ್ಮೇಲೆ ಬಜಾರ್ದಾಗ ಕದ ಹಾಕಿರ್ತಾವ, ಬಡದಾಳ ಅಂಗಡಿ ಕಟ್ಟಿ ಮ್ಯಾಗ ಮಲಗಿಸಿದ್ರು ಸೊಳ್ಳೆ ಕಡ್ದ್ರ ಅವ್ನ ನಿಂತ ಎತ್ತಿರ್ತತಿ. ಇವನಿಗೆ AC ರೂಮ್ನಾಗ ಓವರ್ಫುಲ್ ಗಾದಿ ಮ್ಯಾಗ ಸೊಳ್ಳೆ ಪರದೆಯೊಳಗ್ ಮಲಗಿಸಿದ್ರು ಇವ್ ನಿಂತು ಬರಂಗಿಲ್ಲ. ಯಾಕೆ? ಯಾವಾಗ ಲೋಕಾಯುಕ್ತರು ಬರ್ತಾರೆ, ಯಾವಾಗ ರೇಡ್ ಮಾಡ್ತಾರೆ. ಹೌದಲ್ಲ? ನೋಡಿ, ಇವನಿಗೊಂದು ಸೊಳ್ಳೆ ಬಹಳ ಕಡಿತಿರ್ತಾವ. ಮಚ್ಚರದಾನಿ ಕಟ್ಟಿದ್ರು ಸೊಳ್ಳೆ ಕಡಿತಾವ. ಈ ಸೊಳ್ಳೆ ಓಡಿಸ್ಬಹುದು, ಏನೋ ಮಾಡಿ ಒಡಾಮಸ್ಸು ಏನೋ ಹಚ್ಚಿ ಓಡಿಸ್ಬಹುದು. ಆದ್ರ ಆ ಸೊಳ್ಳೆ ಓಡಿಸೋದು ಬಹಳ ಕಷ್ಟ ಇದೆ. ಆ ಸೊಳ್ಳೆ ಓಡಿಸೋದು ಬಹಳ ಕಷ್ಟ ಇದೆ. ಅಂತ ಯಾವ ಸೊಳ್ಳೆಗಳು ಶರಣನ ಸಂಸಾರದಲ್ಲಿ ಕಡಿಯಾಕ ಹತ್ತಿದ್ದಿಲ್ಲ. ಇಲ್ಲೇ ಏನಿತ್ತು ಅಂತ ಕೇಳಿದ್ರೆ ಬಹಳ ಸುಂದರವಾದಂತ ಬದುಕು, ಅರಳಿದ ಬದುಕು. ಇಬ್ಬರು ಬದುಕು ಹೆಂಗ ಅಳ್ಳಾಕತ್ತಿತ್ತು ಅಂತ ಕೇಳಿದ್ರೆ, ಮಲ್ಲಿಕಾರ್ಜುನನ ಶಿಖರಿಗೆ ಹಚ್ಚಿದ ಸುಣ್ಣದ ಹರಳಿನಂತೆ ಅರಳಿಕತ್ತು ಅಳ್ಳಾಕತ್ತಿದ್ವು. ಎಲ್ಲ ಪ್ರಶಸ್ತಿಗಳು ಬದಾಕತ್ತಿದ್ವು. ಆ ಊರಾಗನ್ನಾಕತ್ತಿದ್ರು, ಏನಪ್ಪ ಆ ಮಾಷಾಳದ ಹುಡುಗಿ ಮಾಡ್ಕೊಂಡಾನ ಶರಣ ಬಸಪ್ಪ, ಎಷ್ಟು ಚಲೋ ಅದಾಳ, ಬಂದವ್ರಿಗೆಲ್ಲ ನೋಡ್ಕೊಂತಾಳ, ಬರ್ರಿ ಅಂತಾಳ, ಅತಿಥಿ ದೇವೋಭವ ಅಂತಾಳ, ಅತಿಥಿಗಳಲ್ಲಿ ದೇವರನ್ನು ಕಾಣ್ತಾಳ. ಯಾರು ಹೋದ್ರು ಬರ್ರಿ, ಕುತ್ಕೋರಿ, ತಗೋರಿ, ಒಂದಿಷ್ಟು ಕುಡಿರಿ, ಒಂದಿಷ್ಟು ಇದು ಮಾಡ್ರಿ ಅಂತ ಹೇಳಿ ಎಷ್ಟೊಂದು ಮಾಡ್ತಾಳ. ಏನು ಬಂದಿರಿ ಹದುಳವಿದ್ದೀರಾ ಎಂದರೆ ನಿಮ್ಮ ಐಸಿರಿ ಹಾರಿ ಹೋಗುವುದೇ, ಕುಳ್ಳಿರೆಂದರೆ ನೆಲ ಕುಳಿ ಹೋಗುವುದೇ, ಒಡನೆ ನುಡಿದರೆ ಶಿರವಟ್ಟಿ ಹರಿಯುವುದೇ, ಕೊಡಲಿಲ್ಲದಿದ್ದಡೊಂದು ಗುಣವಿಲ್ಲದಿದ್ದಡೆ ಕಡಲಿ ಮೂಗ ಕೊಯ್ವದ ಮಾಣವನೇ ಕೂಡಲ ಸಂಗಮ ದೇವ ಅಂತ ಬಸವಣ್ಣವ್ರು ಹೇಳ್ತಾರೆ. ಹಂಗ ಇದು ಏನು ಅಂತ ಕೇಳಿದ್ರೆ, ಭಾರತೀಯ ಸಂಸ್ಕೃತಿ ಅಂತ ಕೇಳಿದ್ರೆ ಅತಿಥಿ ಸತ್ಕಾರ. ಅತಿಥಿಗಳಲ್ಲಿ ದೇವರನ್ನು ಕಂಡವರು ಭಾರತೀಯರು, ಗುಡಿಯಲ್ಲಿ ದೇವರನ್ನು ಕಂಡಿಲ್ಲ. ಮನೆಗೆ ಬಂದಂತ ಅತಿಥಿಗಳಲ್ಲಿ ಏನೋ ಕೊಳ್ಳಿಲ್ಲ ಅಂದ್ರೆ, ಇದೊಂದು ಬೆಲ್ಲದ ಕಡ್ಡಿ ಬಾಯಾಗ ಹಾಕೋರಿ, ಇದೊಂದು ಗ್ಲಾಸ್ ನೀರ್ ಕೊಡ್ರಿ. ಈಗ ಸಕ್ರೆ ಕೊಡ್ತಾರ ಚಮಚೆ ಬಾಯಾಗ, ಸಕ್ರೆ ಹಾಕೋರಿ, ಸಕ್ರೆ ಹಾಕೊಂಡು ನೀರ್ ಕುಡಿರಿ ಅಂತ ಹೇಳಿ ಅತಿಥಿ ಸತ್ಕಾರವನ್ನು ಮಾಡುವಂತದ್ದು. ಹುವೆನ್ ಸಾಂಗ್ ಅಂತ ಹೇಳಿ ಬರ್ತಾನೆ ನಮ್ಮ ಭಾರತ ದೇಶಕ್ಕೆ. ಚೀನಾದ ಯಾತ್ರೆ ಬರ್ತಾನೆ, ಅವ ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದಿರ್ತಾನೆ. ನಾನು ಆ ಪುಸ್ತಕ ಓದ್ತಾ ಇದ್ದೆ. ರಾಬರ್ಟ್ ಸಿವೇಲ್ ಅಂತ ಹೇಳಿ ಒಂದು ಪುಸ್ತಕ ಬರ್ದಾನೆ, ಫರ್ಗಾಟನ್ ಎಂಪ್ರರ್ಸ್ ಅನ್ನುವಂತ ಒಂದು ಇಂಗ್ಲಿಷ್ ನಲ್ಲಿ ಒಂದು ಪುಸ್ತಕ ಇದೆ. ರಾಬರ್ಟ್ ಸಿವೇಲ್ ಬರ್ದಾನ ಅದನ್ನ. ಅದ್ರೊಳಗೆ ಬರೀತಾನ ಹುವೆನ್ ಸಾಂಗ್ ಬರ್ತಾನೆ. ನಮ್ಮ ಇಂಡಿಯಾಕ್ ಬರ್ಬೇಕಾದ್ರೆ ಒಂದು ಇದ್ರೊಳಗೆ ಬರ್ತಿರ್ತಾನ. ಬರ್ತಾ ಒಂದು ಅರಣ್ಯದಾಗ ಬರ್ತಾನ, ಪಾದಯಾತ್ರೆಯಿಂದ ಬರ್ತಿರ್ತಾನ. ಅವ್ನಿಗೆ ಭಯಂಕರ ನೆರಡಿಗಾಗಿರ್ತದ. ಅಲ್ಲೊಂದು ಕುಟೀರ ಇರ್ತತಿ, ಅದ್ರೊಳಗೆ ಹೋಗ್ಬೇಕು. ವಯಸ್ಸಾದ ಮುದುಕಿ ಇರ್ತಾಳ. ಆ ವಯಸ್ಸಾದ ಮುದುಕಿ ಇವನ್ ನೋಡ್ತಾನ. ಅಪ್ಪ ನೀನ್ ಯಾರು? ಮುಖ ಬಾಡಿದಂಗಾಗ್ಯದ, ಒಂದಿಷ್ಟು ಅಡವಿ ಹಣ್ಣದಾವು, ಒಂದಿಷ್ಟು ಜುಳು ಹರಿಯುವ ನದಿ ನೀರದಾವು, ಇವ್ನು ಕುಡಿದು ಹೋಗು ಅಂತಾಳ. ಅದನ್ನ ದಾಖಲೆ ಮಾಡ್ತಾನೆ. ಭಾರತೀಯರಂದ್ರೆ ಕೇಳದೆ ಅತಿಥಿ ಸತ್ಕಾರವನ್ನು ಮಾಡುವಂತ ಸಂಸ್ಕಾರ ಯಾರಲ್ಲಿದೆ ಅಂತ ಕೇಳಿದ್ರೆ ಭಾರತೀಯರಲ್ಲಿದೆ ಅಂತ ಹೇಳಿ ಅದಕ್ಕೆ ಅತಿಥಿ ಸಂಸ್ಕಾರ ಅನ್ನುವಂತಹದ್ದು, ಸತ್ಕಾರ ಅನ್ನುವಂತಹದ್ದು ಭಾರತೀಯರ ಅದು
ಏನಂತ ಕೇಳಿದ್ರೆ ಮೂಲಭೂತ ಹಕ್ಕು. ಸಂವಿಧಾನದಲ್ಲಿ ಮೂಲಭೂತ ಹಕ್ಕು ಮತ್ತು ಕರ್ತವ್ಯಗಳನ್ನು ಕೊಟ್ಟಾರಲ್ಲ, ಕರ್ತವ್ಯಗಳಲ್ಲಿ ಏನು ಅಂತ ಕೇಳಿದ್ರೆ ಅತಿಥಿ ಸತ್ಕಾರವು ಒಂದು ಅನ್ನುವಂತ ಮಾತನ್ನ ಇಲ್ಲಿ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ಅಂತ ಅತಿಥಿ ಸತ್ಕಾರವನ್ನು ಮಾಡ್ತಾ ಇರ್ತಕ್ಕಂಥ ಇವರಿಬ್ರು ದಾಂಪತ್ಯ ಹೆಂಗಿತ್ತು ಅಂತ ಕೇಳಿದ್ರೆ ಯಾರಿಗೂ ಹೊಡಿಲಿಕ್ಕೆ ಆಗ್ಲಾರ್ದಷ್ಟು ಇವ್ರ ದಾಂಪತ್ಯ ಬಹಳ ಸುಂದರವಾಗಿತ್ತು, ಬಹಳ ಚಲೋ ಆಗಿತ್ತು, ಬಹಳ ಚಲೋ ಇತ್ತು. ಎಷ್ಟು ಚಲೋ ಇತ್ತು ಅಂತ ಕೇಳಿದ್ರೆ ಒಟ್ಟ ಶರಣಬಸಪ್ಪನ ಮನೆಯ ತಾಯಿಯಾಗಿ, ಹೆಂಡತಿಯಾಗಿ, ಗೃಹಿಣಿಯಾಗಿ ಏನೆಲ್ಲ ಒಬ್ಬ ಹೆಣ್ಮಗಳಿಗೆ ಆಗ್ಲಿಕ್ಕೆ ಸಾಧ್ಯ ಇದೆ ಇಲ್ಲ, ಅದು ಎಲ್ಲವೂ ಆಗಿತ್ತು. ಯಾರು 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 ಮಹಾದೇವಿ ಅದಿರ್ಲಿಲ್ಲ ಅಂತ ನನ್ನ ಕಡೆ ಮತ್ತೆ ಧಾರಾವಾಹಿ ಅದು ಎಲ್ಲವೂ ಆಗಿದ್ಲು. ನೋಡ್ರಿ ಸಮಾಜದ ಹೆಂಗಿರ್ತತಿ, ಏನೇನ ಇರ್ತದ, ಏನೇನ ಇರ್ತದ. ಹೇಳ್ಬೇಕಾಗಿತ್ತು, ಇನ್ನೂ ಹೇಳ್ಬೇಕಾಗಿತ್ತು ಒಂದಿಷ್ಟು. ಆಗ್ಲಿ ಟೈಮ್ ಎಷ್ಟಾಗಿದೆ, ಇನ್ನೂ ಹೇಳ್ಬೇಕಾಗಿದ್ದು ಇನ್ನೊಂದಿಷ್ಟು ನಾಳೆ ಹೇಳ್ತೇವೆ. ಸಂಸಾರದಲ್ಲಿ ಸಂಸ್ಕೃತಿ ಹೇಗಿರ್ಬೇಕು, ಮಾದಮ್ಮನ ಸಂಸ್ಕೃತಿ ಹೆಂಗಿತ್ತು, ಅದನ್ನ ಆ ಸಂಸ್ಕೃತಿಯನ್ನು ಯಾವಾಗ ನೋಡೋಣ, ನಾಳಿನ ಪ್ರವಚನದ ವೇದಿಕೆ ಮೇಲೆ ನೋಡೋಣ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ